ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿವಸ ಬಹಳಷ್ಟು ಜನ ಲ್ಯಾಪ್ಟಾಪ್ಗಳನ್ನ ಬಳಸ್ತಾ ಇದ್ದಾರೆ. ಲ್ಯಾಪ್ಟಾಪ್ ಅನ್ನೋದು ನನಗೆ ತಿಳಿದ ಮಟ್ಟಿಗೆ 10 ಮನೆ ಒಳಗ ಒಬ್ಬರ ಮನ್ಯಾಗ ಖಂಡಿತವಾಗ್ಲು ಲ್ಯಾಪ್ಟಾಪ್ ಇರ್ತದ. ಅಂದ್ರ 100 ಕೋಟಿ ಜನ ನಮ್ಮ ದೇಶದಾಗ ಅದಾರ ಅಂದ್ರ ಸರ್ವಸಾಧಾರಣ 10 ಕೋಟಿ ಜನ ನಮ್ಮ ಈ ಲ್ಯಾಪ್ಟಾಪ್ಗಳನ್ನ ಬಳಸ್ತಾ ಇದ್ದಾರ ಅನ್ನೋದು ನನ್ನ ಅಂದಾಜು. ಈ ಲ್ಯಾಪ್ಟಾಪ್ಗಳನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾರ, ಈಸಿಯಾಗಿ ಸುಲಭ ಆಗ್ಲಿ ಸರಳ ಆಗ್ಲಿ ಅಂತ ಹೇಳಿ ತೊಡಿ ಮೇಗ ಇಟ್ಕೊತಾರ. ಮಡಿಲಿನಲ್ಲಿ ಕೂಸು ಎತ್ಕೊಂಡಂಗ ಮಡಿಲಿನ ಮೇಲೆ ತೊಡೆಗಳ ಮೇಲೆ ಲ್ಯಾಪ್ಟಾಪ್ ಅನ್ನು ಇಟ್ಟುಕೊಂಡು ಆಪರೇಟ್ ಮಾಡ್ತಾರೆ. ಅದು ಏನೋ ಈಸಿ ಅನಿಸ್ತದ, ಬಟ್ ಪ್ರತಿನಿತ್ಯ ಅದೇ ರೀತಿ ನಾವು ಅದನ್ನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಹೇಳ ತೀರದಷ್ಟು ಅಪಾಯ ಐತಿ. ಅದು ಗೊತ್ತೈತೆ, ಬಹಳ ಮಂದಿಗೆ ಹಿಂಗ್ ಇಟ್ಕೊಳ್ಳೋದು ಒಳ್ಳೇದಲ್ಲ, ಇದು ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದ ಅನ್ನೋದು ಗೊತ್ತದ, ಆದ್ರೂ ಅದನ್ನ ಬಿಡಕ್ ತಯಾರಿಲ್ಲ. ಇದು ಏನಾಗ್ತದಂದ್ರ, ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಕೆಳಗಡೆ ಬಹಳಷ್ಟು ಬಿಸಿಯಾದ ಹವಾ ಬರ್ತಾ ಇರ್ತದ. ಅದು ಎಷ್ಟು ಬಿಸಿ ಇರ್ತದಂದ್ರ, ಆ ಬಿಸಿಯಿಂದ ನಾವು ಹಾಲು ಕಾಯಿಸ್ಬೋದು, ಅಷ್ಟು ಬಿಸಿ ಇರ್ತದೆ. ಹೆಚ್ಚು ಕಮ್ಮಿ ಒಂದ್ ಅರ್ಧ ಗಂಟೆ ಆ ಬಿಸಿ ಕೆಳಗಡೆ ಏನಾದ್ರು ನಾವು ಹಾಲಿಂದು ಇಟ್ವಿ ಅಂದ್ರೆ ಬೆಚ್ಚಗೆ ಇರ್ತದ, ಹಾಲು ಬಿಸಿ ಆಗ್ತದ. ಅಂದ್ರೆ ಅಷ್ಟೊಂದು ಬಿಸಿ ಆ ಲ್ಯಾಪ್ಟಾಪ್ ಕೆಳಗಡೆಯಿಂದ ಬರ್ತಾ ಇರ್ತದೆ. ಅಂಥ ಬಿಸಿ ನಮ್ಮ ತೊಡೆಗಳಿಗೆ ಪ್ರತಿನಿತ್ಯ ಗಂಟೆ 2 ಗಂಟೆ 3 ಗಂಟೆ ಅದು ತಾಗ್ತಾ ಇರ್ತದೆ ಬಿಸಿ. ಇದು ಪ್ರತಿನಿತ್ಯ ಅನ್ನೋದೇನೈತಿ ನೋಡ್ರಿ, ಅದು ಬಹಳ ಉಪಯುಕ್ತನೂ ಐತೆ, ಅಷ್ಟ ಅಪಾಯಕಾರಿನೂ ಐತೆ. ನಾವು ಪ್ರತಿನಿತ್ಯ ಏನಾದ್ರೂ ಒಂದಷ್ಟು ಒಳ್ಳೆಯ ರೂಢಿಗಳನ್ನ ಇಟ್ಕೊಂಡ್ವಿ ಅಂದ್ರೆ, ಒಳ್ಳೆಯ ಕೆಲಸಗಳನ್ನ ಮಾಡಿದೀವಿ ಅಂದ್ರೆ ಅದು ನಮಗ ಒಳ್ಳೆಯ ಫಲವನ್ನ ಕೊಡ್ತದೆ. ತೊಡೆ ಮೇಲೆ ಇಟ್ಕೊಳ್ಳುವಂತ ಕೆಲಸ ಮಾಡಿದ್ವಪ್ಪ ಅಂತಂದ್ರೆ ಆ ಬಿಸಿ ಹೆಚ್ಚಾಗಿ ಆಗಿ 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 ನಮ್ಮ ತೊಡೆಗಳ ಮೇಲೆ ಬಹಳ ಅನಾಹುತಕಾರಿ ಪ್ರಭಾವವನ್ನು ಬೀರಿ ಟೋಸ್ಟೆಡ್ ಸ್ಕಿನ್ ಸಿಂಡ್ರೋಮ್ ಅನ್ನುವಂತಹ ಒಂದು ಚರ್ಮದ ಅವಸ್ಥೆ ಬರ್ತದ. ಅದು ಚರ್ಮದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರಿ ಚರ್ಮ ತನ್ನ ಸಹಜತೆಯನ್ನ ಕಳ್ಕೊಂಡು ಅನಾರೋಗ್ಯದ ಕಡೆಗೆ ತಿರುಗುತ್ತದೆ. ಹಂಗ 6 ತಿಂಗಳ, ವರ್ಷ, 2 ವರ್ಷ ಗಂಟ್ಲೆ ಬಳಸಿದ್ರೆ ಏನಾಗ್ತದೆ ಮನಸ್ಸು, ತೊಡೆಗಳ ಚರ್ಮ, ಸ್ನಾಯುಗಳು ಎಲ್ಲದರ ಮೇಲೂ ಆ ಬಿಸಿಯ ಕೆಟ್ಟ ಪರಿಣಾಮ ಆಗ್ತದೆ. ಎರಿಥೆಮಾ ಅಬ್ ಇಗ್ನಿ ಅಂತ ಹೇಳಿ ಇದು ತೊಡೆ ಮೇಲೆ ಏನ ಅಷ್ಟೊಂದು ಇದರಿಂದ ಅಪಾಯ ಇಲ್ಲ, ನಿರುಪದ್ರವಿ. ಇದು ಬಹಳ ಈಸಿಯಾಗಿ ಇಟ್ಕೊಂಡು ನಮಗ ಆಪರೇಟ್ ಮಾಡಕ್ ಸರಳ ಅನಿಸ್ತದ, ಬಟ್ ಆ ಬಿಸಿ ಬಹಳ ಅಪಾಯಕಾರಿ ಐತಿ ಏನ್. ಮತ್ತ ಜೊತೆಗೆ ಇಂಟರ್ನೆಟ್ ಇರ್ತದ ನೋಡ್ರಿ, ಕನೆಕ್ಷನ್. ಲ್ಯಾಪ್ಟಾಪ್ಗೆ ಇಂಟರ್ನೆಟ್ ಕನೆಕ್ಷನ್ ಇರ್ತದ. ಅಲ್ಲಿ ಏನಾಗ್ತದ, ಆ ಲ್ಯಾಪ್ಟಾಪ್ ಅನ್ನ ತೊಡೆ ಮೇಲೆ ಇಟ್ಟುಕೊಂಡು ಸ್ಕ್ರೀನ್ ನೋಡ್ತಾ ಇರ್ತೀವಿ. ಈ ಒಂದು ನಮ್ಮ ಭಂಗಿ ಬಹಳ ಸಮಯ ಒಂದೇ ತೆರನಾಗಿ ಇರೋದ್ರಿಂದ ಇದು ಕೂಡ ಅಪಾಯಕಾರಿಯಾಗಿ ಕೆಲಸ ಮಾಡ್ತದೆ. ಯಾಕಂದ್ರೆ ಇದೇ ಭಂಗಿಯಲ್ಲಿ ನಾವು ಸತತವಾಗಿ 2 ತಾಸು 3 ತಾಸು ಕೂಡೋದ್ರಿಂದ ನಮ್ಮ ಕುತ್ತಿಗೆಯ ಭಾಗ, ನಮ್ಮ ಸೊಂಟ, ನಮ್ಮ ನಡ ಎಲ್ಲದರ ಮೇಲೂ ಕೆಟ್ಟ ಪರಿಣಾಮ. ಅಂದ್ರ ಮನುಷ್ಯ ಸದಾ ಚಲನೆಯಲ್ಲಿ ಇರಬೇಕು ಅಂತ ಹೇಳ್ತಾರಲ್ಲ, ಒಂದೇ ಭಂಗಿಯಲ್ಲಿ ನಾವು ಬಹಳ ತನ ಕೂತೀವಪ್ಪ ಅಂದ್ರೆ ಅದು ಕೂಡ ನಮಗ ತೊಂದರೆಯನ್ನ ಉಂಟು ಮಾಡ್ತದೆ, ನಮಗ್ ಗೊತ್ತಾಗಂಗಿಲ್ಲ. ಅದು ದೀರ್ಘಕಾಲದಲ್ಲಿ ಆಗತಕ್ಕಂಥ ಅಪಾಯಗಳು ಏನ್ರಿ. ಅದಕ್ಕ ನಾವು ಬಹಳ ಹುಷಾರಿಂದ ಇರ್ಬೇಕಾಗ್ತದೆ ಏನ್ರಿ. ಮತ್ತ ಏನಪ್ಪಾ ಅಂದ್ರ
ಈ ಲ್ಯಾಪ್ಟಾಪ್ ಅನ್ನ ಎಸ್ಪೆಷಲಿ ಪುರುಷರು ಬಹಳಷ್ಟು ಬಳಸೋದ್ರಿಂದ ಸಂತಾನೋತ್ಪತ್ತಿಗೆ ತೊಂದರೆ ಮಾಡ್ತದೆ ಇದು. ಹೇಗಪ್ಪ ಅಂದ್ರ ಲ್ಯಾಪ್ಟಾಪ್ಗಳಿಂದ ಉತ್ಪತ್ತಿಯಾಗುವ ಶಾಖವು ವೃಷಣ ಕೋಶದ ತಾಪಮಾನವನ್ನು ಹೆಚ್ಚಿಸಬಹುದು. ಇದು ವೀರ್ಯಾಣುಗಳ ಸಂಖ್ಯೆ, ಚಲನಶೀಲತೆ ಮತ್ತು DNA ಮೇಲೆ ತಾತ್ಕಾಲಿಕವಾಗಿ ಪರಿಣಾಮ ಬೀರಬಹುದು, ಕೆಟ್ಟ ಪರಿಣಾಮ ಬೀರಬಹುದು. ಹೀಗಾಗಿ ಏನಾಗ್ತದ ಅಂತ ಕೇಳಿದ್ರೆ ಅವರಿಗೆ ಮಕ್ಕಳಾಗುವ ಸಮಸ್ಯೆಗಳು ಕೂಡ ಬರಬಹುದು. ಅಂದ್ರ ಜರ್ಮ್ ಕೌಂಟ್ ಕಡಿಮೆ ಆಗ್ಬಹುದು ಅಥವಾ ಅವು ನಿಶಕ್ತಿ ಆಗಬಹುದು. ಹೀಗಾಗೋದ್ರಿಂದ ಸಂತಾನೋತ್ಪತ್ತಿಯಲ್ಲಿ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಎರಡರಲ್ಲೂ ಕೂಡ ಅಡಚಣೆ, ತೊಂದರೆ, ಸಮಸ್ಯೆ ಆಗುವ ಸಾಧ್ಯತೆಗಳು ಅಧಿಕವಾಗಿದಾವೆ. ಆಮೇಲೆ ನಿಮ್ಮ ಈ ಸ್ನಾಯು ಮತ್ತು ಅಸ್ಥಿ ಪಂಜರದ ಮೇಲೆ ಶಾಖದ ಪ್ರಭಾವ ಆಗ್ತದೆ. ಟೋಟಲಿ ಅಲ್ಲಿ ಶಾಖ ಮತ್ತು ಈ ಇಂಟರ್ನೆಟ್ಟಿನ ವಿಕಿರಣಗಳು ಅವೆಲ್ಲ ಪರಿಣಾಮದಿಂದಾಗಿ ನಮ್ಮ ದೇಹದ ಮೇಲೆ ಬಹಳಷ್ಟು ಕೆಟ್ಟ ಪ್ರಭಾವವನ್ನು ಬೀರ್ತಾ ಇದೆ ಈ ಲ್ಯಾಪ್ಟಾಪ್. ನಮ್ಮ ತೊಡೆ ಮೇಲೆ ಲ್ಯಾಪ್ಟಾಪ್, ಅಕ್ಕಪಕ್ಕದಲ್ಲಿ ಲ್ಯಾಪ್ಟಾಪ್, ಸುತ್ತು ಕಡೆ ನಾವು ವಿಷವರ್ತುಲದಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಹೀಗಾಗಿ ನಾವು ಆರೋಗ್ಯವನ್ನು ಸರಿ ಇಟ್ಕೊಳ್ಳಿಕ್ಕೆ ಬೇರೆಯ ಮಾರ್ಗವನ್ನು ಹುಡುಕ್ಬೇಕಾಗ್ತದೆ. ಈಗ ಉದಾಹರಣೆಗೆ ನೀವು ತೊಡೆ ಮತ್ತು ಈ ಲ್ಯಾಪ್ಟಾಪ್ ಮಧ್ಯದಲ್ಲಿ ಏನಾದ್ರೂ ಒಂದು ಕಾರ್ಡ್ ಬೋರ್ಡು ಅಥವಾ ಒಂದು ಯಾವ್ದಾರ ಹಾರ್ಡ್ ಬೋರ್ಡು, ಕಟ್ಟಿಗೆಯ ಒಂದು ಏನಾದ್ರೂ ಫಳಿ ಏನಾದ್ರೂ ಇಟ್ಕೋಬೇಕಾಗ್ತದೆ. ಅದರಿಂದ ಒಂದಷ್ಟು ಕಂಟ್ರೋಲ್ ಮಾಡ್ಕೋಬಹುದು. ಈ ಇಂಟರ್ನೆಟ್ ವಿಕಿರಣಗಳು ಅದನ್ನ ಯಾವುದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಕೊನೆ ಪಕ್ಷ ಆ ಲ್ಯಾಪ್ಟಾಪ್ ದಿಂದ ಬರ್ತಕ್ಕಂತಹ ಅತಿಯಾದ ಶಾಖವನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಅದ. ಆದ್ರೆ ಮನುಷ್ಯ ಸ್ವಲ್ಪ ಲೇಜಿ, ಇಂಥದ್ದನ್ನೆಲ್ಲ ಅಳವಡಿಸಿಕೊಳ್ಳಕ್ ಹೋಗುದಿಲ್ಲವ. ಅದಕ್ಕೇನಾಗತ್ತಾಳ ಅಂತಾನ. ಆದ್ರೆ ಅದಕ್ಕೇನಾಗತ್ತಾಳ ಅಂತ ಒಂದು ದಿವಸ 2 ದಿವಸ ಬಳಸಿದ್ರೆ ಒಮ್ಮೆಲೆ ಏನ್ ದೊಡ್ಡ ದುಷ್ಪರಿಣಾಮ ಆಗುದಿಲ್ಲ. ಆದ್ರೆ ಇವರು ಸತತವಾಗಿ ಅದೇ ರೀತಿಯಾಗಿ ಬಳಸೋದ್ರಿಂದ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗ್ತದೆ, ಅವರ ದೇಹದ ಮೇಲೆ ಪರಿಣಾಮ ಆಗ್ತದೆ. ಸಾಮಾನ್ಯವಾಗಿ ಪುರುಷರಾಗಿದ್ರಪ್ಪ ಅಂದ್ರೆ ಅವರ ಲೈಂಗಿಕತೆಗೆ ಮತ್ತು ಸಂತಾನೋತ್ಪತ್ತಿಗೆ ತೊಂದರೆ ಆಗ್ತದೆ. ಹೀಗಾಗಿ ಅವರು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು, ತಮ್ಮ ಆರೋಗ್ಯವನ್ನು ಸರಿ ಇಟ್ಟುಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಇದಕ್ಕೆ ಕೆಲವು ಪರಿಹಾರಗಳನ್ನ ಹುಡುಕೋಬೇಕು. ಇದು ಇಷ್ಟೊಂದು ಕೆಟ್ಟ ಪ್ರಭಾವವನ್ನು ಬೀರ್ತದ ಅನ್ನೋದನ್ನ ಆದಷ್ಟು ಬೇಗ ಅರ್ಥ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.